ನಮಸ್ಕಾರ ಮಕ್ಕಳೇ, ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಾವು 8ನೇ ತರಗತಿಗೆ ಸಂಬಂಧಿಸಿದಂತೆ ಅಧ್ಯಾಯ 3 ಆಗಿರತಕ್ಕಂತಹ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥದ್ರ ಬಗ್ಗೆ ಈ ದಿನ ಕಲಿಯೋಣ. ನಾವು ಹಿಂದಿನ ಒಂದು ತರಗತಿಗಳಲ್ಲಿ ಸಿಂಧೂ ನಾಗರಿಕತೆಯ ಬಗ್ಗೆ ತಿಳಿದುಕೊಂಡಿದ್ವಿ. ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು ಹೇಗೆ ನಗರೀಕರಣ ಮತ್ತು ನಗರಗಳ ಒಂದು ವಿಶೇಷತೆ ಅಂತಕ್ಕಂಥದ್ದು ಹೊಂದಿತ್ತು, ನಗರ ಯೋಜನೆ ಹೇಗಿತ್ತು, ಅವರ ಒಂದು ಸಾಮಾಜಿಕ ಜೀವನ, ಆರ್ಥಿಕ ಜೀವನ, ಅದರ ಜೊತೆಯಲ್ಲಿ ವೇದಗಳ ಕಾಲದಲ್ಲಿ ಋಗ್ವೇದ ಕಾಲ, ಯಜುರ್ವೇದ ಕಾಲ, ಸಾಮವೇದ ಕಾಲಗಳಲ್ಲಿ ಇರ್ತಕ್ಕಂತಹ ಆಡಳಿತ, ಸಾಮಾಜಿಕ ಅರ್ಥವ್ಯವಸ್ಥೆ ಮತ್ತು ಒಂದು ಧಾರ್ಮಿಕ ವ್ಯವಸ್ಥೆ ಇರ್ತಕ್ಕಂಥದ್ದನ್ನು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿ ಮಕ್ಕಳ. ಅದೇ ರೀತಿ ಜಗತ್ತಿನ ನಾಗರಿಕತೆಗಳು ಇರ್ತಕ್ಕಂಥದ್ದನ್ನು ನಾವು ನೋಡಿದಾಗ ನಾವು ಮೊಟ್ಟ ಮೊದಲ ಜಗತ್ತಿನ ನಾಗರಿಕತೆಗಳಲ್ಲಿ ಸಿಂಧೂ ನಾಗರಿಕತೆ ಇದೆ. ಇತರ ನಾಗರಿಕತೆಗಳೆಂದರೆ ಈಜಿಪ್ಟಿನ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಚೀನಾದ ನಾಗರಿಕತೆ ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಕಾಣಬಹುದು. ಈ ನಾಗರಿಕತೆಗಳಂತಕ್ಕಂಥವು ಸಾಮಾನ್ಯವಾಗಿ ಒಂದು ಪ್ರಪಂಚದಲ್ಲಿಯೇ ಸಿಂಧೂ ನಾಗರಿಕತೆಯ ಒಂದು ಸಮಕಾಲೀನ ನಾಗರಿಕತೆಗಳಾಗಿರ್ತಕ್ಕಂತಹ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಚೀನಾ ನಾಗರಿಕತೆಗಳಂತಕ್ಕಂಥವು ಸಾಮಾನ್ಯವಾಗಿ ಇವು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಕಂಡುಬಂದಿರತಕ್ಕಂಥದ್ದನ್ನು ಕಾಣಬಹುದಕ್ಕಂಥದ್ದು ನಾವು ಈ ಒಂದು ನಾಗರಿಕತೆಗಳು. ಚೀನಾ ಮತ್ತು ಈಜಿಪ್ಟಿನ ನಾಗರಿಕತೆ ಅಂತಕ್ಕಂಥದ್ದು ಏಷ್ಯಾ ಖಂಡದಲ್ಲಿ ಕಂಡುಬಂದರೆ, ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಆಫ್ರಿಕಾ ಖಂಡಗಳಲ್ಲಿ ಕಂಡುಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದು. ಮಕ್ಕಳೇ, ಪ್ರಪಂಚದ ನಕಾಶೆಯಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ಏಷ್ಯಾ ಖಂಡದಲ್ಲಿ ಕಂಡುಬರತಕ್ಕಂತಹ ಒಂದು ನಾಗರಿಕತೆಗಳಾಗಿರ್ತಕ್ಕಂತಹ ಈಜಿಪ್ಟಿನ ನಾಗರಿಕತೆ ಅಂತಕ್ಕಂಥದ್ದು, ಹಾಗೆ ಚೀನಾದ ನಾಗರಿಕತೆ ಅಂತಕ್ಕಂಥದ್ದು, ಆಫ್ರಿಕಾದಲ್ಲಿ ಕಂಡುಬಂದಿರತಕ್ಕಂತಹ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದನ್ನು ನಾವು ಈ ಪ್ರಪಂಚದ ನಕಾಶೆಯಲ್ಲಿ ನೋಡಿದಾಗ ಇವು ಸಿಂಧೂ ನಾಗರಿಕತೆಯ ಒಂದು ಸಮಕಾಲೀನ ನಾಗರಿಕತೆಗಳಾಗಿ ಬೆಳೆದು ಯಾವ್ಯಾವು ಚೀನಾದು ಈಜಿಪ್ಟಿನ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಮೂರನೇದಾಗಿರ್ತಕ್ಕಂತಹ ಚೀನಾದ ನಾಗರಿಕತೆ ಅಂತಕ್ಕಂಥದ್ದು ಇವು ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ಬೆಳೆದಿರತಕ್ಕಂತಹ ಒಂದು ಸಮಕಾಲೀನ ನಾಗರಿಕತೆಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈಗ ಇವತ್ತು ನಾವು ಈ ಅಧ್ಯಾಯದಲ್ಲಿ ಕಲಿತಕ್ಕಂತಹ ಫಲಿತಾಂಶಗಳಂತಂದ್ರೆ ಈಜಿಪ್ಟಿನ ನಾಗರಿಕತೆ, ಈಜಿಪ್ಟಿನ ಕೊಡುಗೆಗಳು, ನೈಲ್ ನದಿ ಕಣಿವೆ, ಈಜಿಪ್ಟಿನ ಕಾಲದಲ್ಲಿ ಆಳಿದ ರಾಜಮನೆತನಗಳು ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಮತ್ತೆ ನಮಗೆ ತಿಳಿತಕ್ಕಂಥದ್ದು ಮೊದಲನೇದಾಗಿರ್ತಕ್ಕಂಥದ್ದು ಈಜಿಪ್ಟಿನ ಒಂದು ನಾಗರಿಕತೆ ಅಂತಕ್ಕಂಥದ್ದನ್ನು ನೋಡಿದಾಗ ಇದು ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು. ಈ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲಾ ನಾಗರಿಕತೆಗಳು ಬೆಳೆದು ಬಂದ ಹಾಗೆ ಈಜಿಪ್ಟಿನ ನಾಗರಿಕತೆ ಅಂತಕ್ಕಂಥದ್ದು ನದಿ ಬಯಲಿಗಳಲ್ಲಿ ಬೆಳೆದು ಬಂದಿರತಕ್ಕಂಥದ್ದು. ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು ಸಿಂಧೂ ಮತ್ತು ಅದರ ಉಪನದಿಗಳಾಗಿರ್ತಕ್ಕಂತಹ ಸಟ್ಲೇಜ್, ಬಿಯಸ್, ರಾವಿ ಅಂತಕ್ಕಂಥ ನದಿಗಳ ಬಯಲಿನಲ್ಲಿ ಬೆಳೆದು ಬಂದರೆ, ಅದೇ ರೀತಿ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೈಲ್ ನದಿಯ ಒಂದು ಬಯಲಿನಲ್ಲಿ ಬೆಳೆದು ಬಂದಿದೆ. ನೈಲ್ ನದಿ ಅಂತಕ್ಕಂಥದ್ದು ಬಯಲಿನಲ್ಲಿ ಬೆಳೆದು ಬಂದಿದೆ. ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೈಲ್ ನದಿಯ ಒಂದು ಬಯಲಿನಲ್ಲಿ ಬೆಳೆದು ಬಂದಿದೆ. ಅದೇ ರೀತಿ ಮೆಸೊಪೊಟೇಮಿಯಾ ಅಂತಕ್ಕಂಥದ್ದು ಯೂಫ್ರಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂತಹ ಎರಡು ನದಿ ಬಯಲುಗಳಲ್ಲಿ ಬೆಳೆದು ಬಂದರೆ, ಆ ಒಂದು ಚೀನಾ ನಾಗರಿಕತೆ ಹ್ಯಾಂಗೋ ಮತ್ತು ಹ್ಯಾಂಗ್ಸಿಟಿ ಹಾಗೂ ಹ್ಯಾಂಗೋ ಅಂತಕ್ಕಂತಹ ಒಂದು ಎರಡು ನದಿಗಳ ಬಯಲಿನಲ್ಲಿ ಬೆಳೆದು ಬಂದರೆ, ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೈಲ್ ನದಿಯ ಬಯಲಿನಲ್ಲಿ ಬೆಳೆದು ಬಂದಿರತಕ್ಕಂಥದ್ದು. ಆದ್ದರಿಂದ ನೈಲ್ ನದಿಯನ್ನು ಈಜಿಪ್ಟಿನ ವರಪ್ರಸಾದವೆಂದು ಹೇಳ್ಬಿಟ್ಟು ಕರೀತಾರೆ. ಯಾಕೆ ಅಂತಕ್ಕಂಥದ್ದನ್ನ ಮುಂದೆ ನಾವು ನೋಡೋಣ. ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೈಲ್ ನದಿಯಲ್ಲಿ ಚಿಗುರಿರತಕ್ಕಂಥದ್ದು. ಇಲ್ಲಿ ನಮಗೆ ದೊರೆತಿರ್ತಕ್ಕಂತಹ ಅವಶೇಷಗಳು
ಹಾಗೂ ದೇವಾಲಯಗಳು, ಮೂರ್ತಿ ಶಿಲ್ಪಗಳು, ಬರಹಗಳು, ಅದೇ ರೀತಿ ನಮಗೆ ದೊರೆತಿರ್ತಕ್ಕಂತಹ ಅವಶೇಷಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಮೂರ್ತಿ ಶಿಲ್ಪಗಳಾಗಿರ್ಬೋದು, ಬರಹಗಳಿರ್ತಕ್ಕಂಥವು ಚೀನಾದ ಒಂದು ಸಂಸ್ಕೃತಿ ಮತ್ತು ಅದರ ಒಂದು ಚರಿತ್ರೆಯನ್ನು ತಿಳಿಸ್ತಕ್ಕಂತಹ ಪ್ರಮುಖ ಆಧಾರಗಳಾಗಿ ನಾವು ಕಾಣ್ತೀವಿ. ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೈಲ್ ನದಿಯ ಒಂದು ಬಯಲಿನಲ್ಲಿ ಬೆಳೆದು ಬಂದು ಇದು ಈಜಿಪ್ಟ್ನ ನೈಲ್ ನದಿ ಅಂತಕ್ಕಂಥ ಈಜಿಪ್ಟ್ನ ವರಪ್ರಸಾದವಾಗಿದೆ. ಏಕೆಂತಕ್ಕಂಥದ್ದು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಚೀನಾಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿರ್ತಕ್ಕಂಥ ಅಂಶಗಳಂದ್ರೆ ಸಾಮಾನ್ಯವಾಗಿ ಅವಶೇಷಗಳು, ದೇವಾಲಯಗಳು ಮತ್ತು ಮೂರ್ತಿ ಶಿಲ್ಪಗಳು, ಬರಹಗಳು, ಪಿರಮಿಡ್ಗಳು ಅಂತಕ್ಕಂಥವು ಇವರ ಒಂದು ಆಧಾರವನ್ನು ಸೂಚಿಸತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಂಶವಾಗಿ ನಾವು ಕಾಣ್ತಾ ಇದ್ವಿ. ಈ ಒಂದು ಅಂಶಗಳು ಯಾವ್ಯಾವು? ದೇವಾಲಯಗಳಾಗಿರ್ಬೋದು, ಪಿರಮಿಡ್ಗಳಾಗಿರ್ಬೋದು, ಮೂರ್ತಿ ಶಿಲ್ಪಗಳಾಗಿರ್ಬೋದು, ಬರಹಗಳಾಗಿರ್ಬೋದು, ಇವು ಒಂದು ಈಜಿಪ್ಟಿನ ಸಂಸ್ಕೃತಿ ಮತ್ತು ಚರಿತ್ರೆಯನ್ನು ತಿಳಿಸ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಒಂದು ಆಧಾರ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಇಷ್ಟು ಈಜಿಪ್ಟಿನ ನಾಗರಿಕ. ನೆಕ್ಸ್ಟ್ ಈಜಿಪ್ಟಿನವರು ಅಂತಕ್ಕಂಥವರು ನಮಗೆ ಏನೇನು ಕೊಡುಗೆಗಳನ್ನ ಕೊಡಿದ್ದಾರೆ ಅಂತಕ್ಕಂಥದ್ದು, ಇವರು ಈಜಿಪ್ಟರು ಅಂತಕ್ಕಂಥವರು ಪ್ರಮುಖ ಕಸುಬಾಗಿ ಕೃಷಿಯನ್ನು ಅನುಸರಿಸ್ತಾ ಇದ್ದು ಇವರಿಗೆ ನೀರಾವರಿ ಬಗ್ಗೆ ಸಾಮಾನ್ಯವಾಗಿ ನೈಲ್ ನದಿಯ ಒಂದು ಬಯಲಿನಲ್ಲೇ ವಾಸವಾಗಿದ್ರು ಅನ್ನೋದಕ್ಕೆ ನಮಗೆ ನೈಲ್ ನದಿ ಅಂತಕ್ಕಂಥದ್ದು ಪ್ರಮುಖವಾಗಿತ್ತು. ಈಜಿಪ್ಟ್ ನಾಗರಿಕತೆ ಅಂತಂದ್ರೆ ಅವರು ಕೃಷಿಯನ್ನ ಮಾಡ್ತಾ ಇದ್ರು ಮತ್ತು ನೀರಾವರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತಿದ್ರಿಂದ ದೇವಾಲಯಗಳನ್ನು ಕಟ್ಟಿ ಆಮೇಲೆ ಕ್ಯಾಲೆಂಡರ್ ಅಂತಕ್ಕಂಥದ್ದು ಸಮಯವನ್ನು ಮಾಪನ ಮಾಡತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಅಂಶ ಕೊಡುಗೆಗಳೇನಂತಂದ್ರೆ ಕೊಡುಗೆಗಳಲ್ಲಿ ಕ್ಯಾಲೆಂಡರ್ ಅಂತಕ್ಕಂಥದ್ದು ಇದು ಏನನ್ನ ತಿಳಿಸ್ತದೆ ಅಂತಂದ್ರೆ ಸಮಯವನ್ನ ಮಾಪನ ಮಾಡ್ತಕ್ಕಂತಹ, ಸಮಯವನ್ನ ನಿಗದಿ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಈಜಿಪ್ಟಿನ ನಾಗರಿಕತೆಯಲ್ಲಿ ನಾವು ಕಂಡುಬರ್ತಕ್ಕಂಥದ್ದು. ಈಜಿಪ್ಟ್ ಅಂತಕ್ಕಂಥದ್ದು ಕೊಡುಗೆಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕ್ಯಾಲೆಂಡರ್ ಅಂತಕ್ಕಂಥದ್ದು, ಸಮಯವನ್ನ ಮಾಪನ ಮಾಡತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬರವಣಿಗೆ ಕಲೆಯನ್ನು ರೂಪಿಸಿಕೊಂಡಿದ್ರು. ಎರಡನೇದಾಗಿರ್ತಕ್ಕಂಥದ್ದು ಬರವಣಿಗೆಯ ಕಲೆ, ಬರೀತಕ್ಕಂಥ ಒಂದು ಕಲೆ ಇರ್ತಕ್ಕಂಥದ್ದು ಇವರಲ್ಲಿ ಪ್ರಮುಖವಾಗಿದ್ದು. ಸಂಕೇತಗಳಿರ್ತಕ್ಕಂಥವು ಭಾಷೆಯಾಗಿತ್ತು, ಸಂಕೇತಗಳು ಭಾಷೆಯಾಗಿತ್ತು. ಹಾಗೆಯೇ ಇವರ ಕಾಲದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಣ್ಣ ಚಿತ್ರಗಳನ್ನು ಒಳಗೊಂಡಂತಹ ಒಂದು ಒಳಗೊಂಡಿರುವುದಕ್ಕೆ ಏನಂತಂದ್ರೆ ಹೈರೋಗ್ಲಿಫಿಕ್ಸ್ ಅಂತ ಹೇಳಿ ಕರೀತಾ ಇದ್ರು. ಸಣ್ಣ ಚಿತ್ರಗಳನ್ನ ಒಳಗೊಂಡಿರುವುದನ್ನ ಏನಂತ ಕರಿತೀವಿ? ಹೈರೋಗ್ಲಿಫಿಕ್ಸ್. ಗ್ಲಿಫಿಕ್ಸ್ ಅಂತ ನೋಡಿ. ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೈಲ್ ನದಿಯ ಒಂದು ವರಪ್ರಸಾದವಾಗಿದ್ದು ನೋಡಿ. ಈ ಒಂದು ಪ್ರಪಂಚದ ನಕಾಶೆಯಲ್ಲಿ ಈಜಿಪ್ಟನ್ನ ಏಷ್ಯಾ ಖಂಡದ ಪಶ್ಚಿಮ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ. ಈ ನೈಲ್ ನದಿ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಒಂದು ಈ ಚಿತ್ರದಲ್ಲಿ ಕಂಡುಬಂದ ಹಾಗೆ ಈ ನೈಲ್ ನದಿ ಅಂತಕ್ಕಂಥದ್ದು ಈಜಿಪ್ಟಿನ ಪ್ರಮುಖವಾಗಿರ್ತಕ್ಕಂತಹ ಒಂದು ವರಪ್ರಸಾದವಾಗಿದ್ದು ಇದು ಇವರು ಕೃಷಿಯನ್ನು ಅನುಸರಿಸುವುದಕ್ಕೆ ಮತ್ತು ನೀರಾವರಿಯನ್ನು ಮಾಡುವುದಕ್ಕೆ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು ಒಂದು ಕೊಡುಗೆ. ಆದರೆ ಅಷ್ಟೇ ಅಲ್ಲದೆ ಅವರ ಕಾಲದಲ್ಲಿ ಸಮಯವನ್ನು ಮಾಪನ ಮಾಡತಕ್ಕಂತಹ ಒಂದು ಕ್ಯಾಲೆಂಡರ್ ಅಂತಕ್ಕಂಥದ್ದು, ಹಾಗೆ ಬರವಣ ಕಲೆಯನ್ನು ರೂಢಿಸಿಕೊಂಡಿದ್ರು. ಅಷ್ಟೇ ಆಗಿರ್ತಕ್ಕಂಥದ್ದು ಸಂಕೇತಗಳ ಒಂದು ಭಾಷೆ ಅಂತಕ್ಕಂಥದ್ದಾಗಿತ್ತು. ಸಣ್ಣ ಚಿತ್ರಗಳನ್ನು ಒಳಗೊಂಡಿರ್ತಕ್ಕಂತಹ ಹೈರೋಗ್ಲಿಫಿಕ್ಸ್ ಅಂತಂದ್ರೆ ಸುಂದರವಾಗಿರ್ತಕ್ಕಂಥ ಅಥವಾ ಪವಿತ್ರ ಬರವಣಿಗೆಗೆ ನಾವು ಏನಂತ ಕರಿತೀವಿ? ಹೈರೋಗ್ಲಿಫಿಕ್ಸ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ವಿ. ಈ ರೀತಿಯಾಗಿರ್ತಕ್ಕಂತಹ ತಮ್ಮ ಕೊಡುಗೆಯನ್ನ ಪ್ರಾಚೀನ ನಾಗರಿಕತೆಯಾಗಿರ್ತಕ್ಕಂಥ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಕೊಡುಗೆಯನ್ನು ನೀಡಿರ್ತಕ್ಕಂಥದನ್ನ ನೀಡಬಹುದು ಅಂತಕ್ಕಂಥದ್ದು ನೋಡಿ. ಅವರ ಕಾಲದಲ್ಲಿ ನೀಡಿರ್ತಕ್ಕಂತಹ ದೇವಾಲಯಗಳಾಗಿರ್ಬೋದು ಅಥವಾ ಸಮಯವನ್ನು ಮಾಪನ ಮಾಡ್ತಕ್ಕಂಥ ಕ್ಯಾಲೆಂಡರ್ ಆಗಿರ್ಬೋದು,
ಆಮೇಲೆ ಬರವಣಿಗೆ ಕಲೆ ಆಗಿರ್ಬೋದು, ಸಂಕೇತಗಳಂತಕ್ಕಂಥವು, ಭಾಷೆಯನ್ನು ಮಾಡ್ತಕ್ಕಂಥದ್ದು, ಸಣ್ಣ ಚಿತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಹೈರೋಗ್ಲಿಫಿಕ್ಸ್, ಪವಿತ್ರ ಬರವಣಿಗೆ ಅಂತಕ್ಕಂಥದ್ದು, ಇವು ಈಜಿಪ್ಟ್ನ ಪ್ರಮುಖವಾಗಿರ್ತಕ್ಕಂತಹ ಕೊಡುಗೆಗಳು ಆಗಿದ್ವು. ನೋಡಿ, ಇದುವರೆಗೂ ಹೇಳಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಈಜಿಪ್ಟ್ ಅಂತ ನೋಡಿ, ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಸಿಂಧೂ ನಾಗರಿಕತೆಯಂತೆ ಇತರ ಸಮಕಾಲೀನ ನಾಗರಿಕತೆಗಳೆಂದರೆ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ನಾಗರಿಕತೆಗಳಂತಕ್ಕಂಥವು ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದೇ ರೀತಿ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೈಲ್ ನದಿಯ ಬಯಲಿನಲ್ಲಿ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅವರ ಕಾಲದಲ್ಲ ಅಂತಕ್ಕಂಥದ್ದು ನೀಡಿರ್ತಕ್ಕಂತಹ ಒಂದು ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಅದಕ್ಕೆ ಸಂಬಂಧಿಸಿದ ಆಧಾರಗಳೆಂದರೆ ಅವಶೇಷಗಳು, ದೇವಾಲಯಗಳು, ಮೂರ್ತಿ ಶಿಲ್ಪಗಳು, ಬರಹಗಳು ಮತ್ತು ಪಿರಮಿಡ್ಗಳಂತಕ್ಕಂಥವರ ಕಂಡಿರ್ತಕ್ಕಂಥ ಆಧಾರಗಳು ಈಜಿಪ್ಟ್ ನಾಗರಿಕತೆ ಬಗ್ಗೆ ನಮಗೆ ತಿಳಿದುಕೊಳ್ಬೇಕಾದ್ರೆ, ಅದೇ ರೀತಿ ಈಜಿಪ್ಟ್ ನಾಗರಿಕರು ಅಂತಕ್ಕಂಥ ನಮಗೆ ನೀಡಿರ್ತಕ್ಕಂಥ ಕೊಡುಗೆಗಳಂತಂದ್ರೆ ದೇವಾಲಯಗಳಾಗಿರ್ಬೋದು, ಆಮೇಲೆ ಸಮಯ ಮಾಪನ ಮಾಡ್ತಕ್ಕಂಥ ಕ್ಯಾಲೆಂಡರ್ ಆಗಿರ್ಬೋದು, ಮತ್ತು ಬರವಣಿಗೆ ಕಲೆ ಆಗಿರ್ಬೋದು, ಸಂಕೇತಗಳ ಭಾಷೆ ಆಗಿರ್ಬೋದು, ಸಣ್ಣ ಚಿತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಹೈರೋಗ್ಲಿಫಿಕ್ಸ್ ಅಂತಕ್ಕಂಥದ್ದಂದ್ರೆ ಪವಿತ್ರ ಬರವಣಿಗೆ, ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಒಳಗೊಂಡಿತ್ತು. ಈ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಯಾವ ರೀತಿಯನ್ನ ಬೆಳೆದು ಹೋಯಿತು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ನಾವು ನೈಲ್ ನದಿಯನ್ನ ಒಂದು ಕಣಿವೆ ಹೇಗಿತ್ತು, ಅದರ ಒಂದು ಪ್ರಭಾವ ಹೇಗಿತ್ತು ಅಂತಕ್ಕಂಥದ್ದು, ಅಥವಾ ನೈಲ್ ನದಿಯನ್ನ ನಾವು ಈಜಿಪ್ಟಿನ ವರಪ್ರಸಾದ ಎಂದು ಏಕೆ ಕರೆಯುತ್ತೇವೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ನೈಲ್ ನದಿಯ ಕಣಿವೆ ಅಂತಕ್ಕಂಥದ್ದು ಹೇಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡೋಣ. ನೈಲ್ ನದಿ ಕಣಿವೆ, ಈ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ನೈಲ್ ನದಿ ಕಣಿವೆ ಅಂತಕ್ಕಂಥದ್ದು ಕೆರೆಯನ್ನಾಗಿ ಮಾಡ್ತಾ ಇತ್ತು. ನೈಲ್ ನದಿ ಅಂತಕ್ಕಂತಹ ಒಂದು ಕಣಿವೆ ಪ್ರತಿ ವರ್ಷ ಮಳೆಗಾಲದಲ್ಲಿ ನೈಲ್ ನದಿ ಅಂತಕ್ಕಂಥದ್ದು ಕಣಿವೆ ಅಂತಕ್ಕಂಥದ್ದು ಕೆರೆಯಾಗಿ ಪರಿವರ್ತನೆಗೊಳ್ತಾ ಇತ್ತು. ಆ ನಂತರ ಬೇಸಿಗೆ ಕಾಲದಲ್ಲಿ ಬತ್ತಿದ ಹೊಲಗದ್ದೆಗಳು ಹಾಗೂ ಹುಲ್ಲುಗಾವಲುಗಳಿಗೆ ಉತ್ಕೃಷ್ಟವಾದ ಜೇಡಿ ಮಣ್ಣಿನಿಂದ ಆಗುತ್ತಾ. ಮಳೆಗಾಲದಲ್ಲಿ ಕಣಿವೆಗಳಂತಕ್ಕಂಥವು ಕೆರೆಯನ್ನಾಗಿಸಿಕೊಂಡರೆ, ಬೇಸಿಗೆ ಕಾಲದಲ್ಲಿ ಬತ್ತಿದ ಹೊಲಗದ್ದೆಗಳು ಮತ್ತು ಹುಲ್ಲುಗಾವಲುಗಳು ಉತ್ಕೃಷ್ಟವಾದ ಜೇಡಿ ಮಣ್ಣಿನಿಂದ ಆವೃತ ಬರ್ತಾ ಇದ್ವು. ಒಂದು ಕಡೆ ಮಳೆಗಾಲದಲ್ಲಿ ಮಳೆಯನ್ನು ತುಂಬಿ ನೈಲ್ ನದಿ ಅಂತಕ್ಕಂಥದ್ದು ಕೆರೆಯ ರೀತಿಯಲ್ಲಿ ಪರಿವರ್ತನೆಗೊಂಡರೆ, ಅದೇ ಬೇಸಿಗೆ ಕಾಲದಲ್ಲಿ ನೈಲ್ ನದಿ ಅಂತಕ್ಕಂಥದ್ದು ಬತ್ತಿದ ಹೊಲಗದ್ದೆಗಳು ಹಾಗೂ ಹುಲ್ಲುಗಾವಲು ಉತ್ಕೃಷ್ಟವಾದ ಜೇಡಿ ಮಣ್ಣಿನಂತೆ ಕಾಣುತ್ತಾ ಇತ್ತು. ಈ ರೀತಿಯಾಗಿರ್ತಕ್ಕಂತಹ ನೂರಾರು ಜನರಿಂದ ಆಗ್ತಕ್ಕಂತಹ ಕೆಲಸವನ್ನ ಸಹೃದಯದಿಂದ ಈಜಿಪ್ಟಿನ ಒಂದು ನದಿಯೊಂದು ಮಾಡ್ತಾ ಇದ್ದಂತಂದ್ರೆ ಇದರಿಂದ ನಮಗೆ ಅರ್ಥ ಆಗ್ತದೆ, ಈಜಿಪ್ಟ್ನಲ್ಲಿ ನೈಲ್ ನದಿ ಅಂತಕ್ಕಂಥದ್ದು ಒಂದು ವರಪ್ರಸಾದವಾಗುವುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನುಮಾನಗಳು ನಮಗೆ ಇರಲಿಲ್ಲ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿತ್ತು. ಬೇಸಿಗೆ ಕಾಲದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಕೆರೆಯನ್ನಾಗಿಸಿಕೊಂಡರೆ ಒಂದು ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಹುಲ್ಲುಗಾವಲುಗಳು, ಹೊಲಗದ್ದೆಗಳು ಅಂತಕ್ಕಂಥವು ಉತ್ಕೃಷ್ಟವಾದ ಜೇಡಿ ಮಣ್ಣನ್ನು ತುಂಬಿ, ಅಷ್ಟೇ ಅಲ್ಲದೆ ನೂರಾರು ಜನರು ಮಾಡ್ತಕ್ಕಂತಹ ಕೆಲಸವನ್ನ ಈ ನೈಲ್ ನದಿ ಅಂತಕ್ಕಂಥದ್ದು ಮಾಡ್ತಾ ಇತ್ತು. ಈ ರೀತಿ ನೂರಾರು ಜನರಿಗೆ ಆಹಾರವನ್ನು ಒದಗಿಸುವುದಲ್ಲದೆ ಬೇಸಾಯದ ಪ್ರದೇಶಗಳಲ್ಲಿ ಸಮೃದ್ಧವಾಗಿ ಬೆಳೆಯನ್ನು ಬೆಳೆಯುವುದಕ್ಕೆ ಅನುಕೂಲ ಮಾಡಿರುವುದರಿಂದ ನೈಲ್ ನದಿಯನ್ನ ಈಜಿಪ್ಟಿನ ವರಪ್ರಸಾದ ಅಂತ ಹೇಳ್ಬಿಟ್ಟು ಕರೀತೀವಿ. ನೈಲ್ ನದಿಯನ್ನ ಈಜಿಪ್ಟಿನ ವರಪ್ರಸಾದ ಯಾಕೆ ಕರೀತಾರೆ? ಮಳೆಗಾಲದಲ್ಲಿ ನೈಲ್ ನದಿ ಅಂತಕ್ಕಂಥದ್ದು ಒಂದು ಕಣಿವೆ ಅಂತಕ್ಕಂಥದ್ದು ಏನಾಗ್ತಾ ಇತ್ತು, ಕೆರೆಯಂತೆ ಕಾಣಿಸ್ತಾ ಇತ್ತು. ಆದರೆ ಬೇಸಿಗೆ ಕಾಲದಲ್ಲಿ ಬತ್ತಿದ ಹೊಲಗದ್ದೆಗಳು ಮತ್ತು ಹುಲ್ಲುಗಾಡುಗಳು ಉತ್ಕೃಷ್ಟವಾದ ಜೇಡಿ ಮಣ್ಣಿನಿಂದ ಆವೃತವಾಗಿದ್ದು ನೂರಾರು ಜನರು ಮಾಡ್ತಕ್ಕಂತಹ ಕೆಲಸವನ್ನ ಈ ನೈಲ್ ನದಿ ಮಾಡ್ತಾ ಇತ್ತು. ಅಷ್ಟೇ ಅವರಿಗೆ ಆಹಾರವನ್ನ ಒದಗಿಸ್ತಾ ಇತ್ತು. ಅಷ್ಟೇ ಅಲ್ಲದೆ
ಎಲ್ಲಾ ಹೊಲ ಗದ್ದೆಗಳು ಅಥವಾ ಕೃಷಿಗೆ ಅನುಕೂಲವಾಗಿರ್ತಕ್ಕಂಥ ಭೂಮಿ ಅಂತಕ್ಕಂಥ ನೈಲ್ ನದಿಯ ಕಣಿವೆಗಳಲ್ಲಿ ಇರಲಿಲ್ಲ. ಬೇರೆ ಬೇರೆ ಸ್ಥಳಗಳಲ್ಲಿದ್ದಂತಹ ಸಂದರ್ಭದಲ್ಲಿ ಬಾವಿಗಳಿಂದ ಅಥವಾ ಸಣ್ಣ ಕಾಲುವೆಗಳಿಂದ ನೀರನ್ನು ಹರಿಸಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ರು ಈಜಿಪ್ಟಿನ ನಾಗರಿಕತೆಯ ಜನರಂತಕ್ಕಂಥವರು. ಆನಂತರ ಸಮೃದ್ಧ ಸುಭಿಕ್ಷವಾಗಿರ್ತಕ್ಕಂತಹ ಈಜಿಪ್ಟ್ ಅಂತಕ್ಕಂಥ ಒಂದು ಸಮಯದಲ್ಲಿ, ಬಿಡುವಿನ ಒಂದು ಸಮಯದಲ್ಲಿ ಕಲಾತ್ಮಕವಾಗಿರ್ತಕ್ಕಂತಹ ವಸ್ತುಗಳನ್ನು ರಚನೆಯಲ್ಲಿ ತೋರ್ತಾ ಇದ್ರು. ಕೃಷಿ ಅಂತಕ್ಕಂಥದ್ರ ಜೊತೆಯಲ್ಲಿ ಕಲಾತ್ಮಕವಾಗಿರ್ತಕ್ಕಂತಹ ವಸ್ತುಗಳನ್ನು ಮಾಡುವುದರಲ್ಲಿ, ಕಲಾತ್ಮಕ ವಸ್ತುಗಳನ್ನ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನ ಜನರು ವಹಿಸ್ತಾ ಇದ್ರು. ಯಾರು? ಈಜಿಪ್ಟಿನ ಜನರು ಅಂತಕ್ಕಂಥದ್ದು. ಕೇವಲ ನೈಲ್ ನದಿಯ ಅಂತಕ್ಕಂಥದ್ರಿಂದ ಕೃಷಿಯನ್ನ ಮಾಡುವುದಷ್ಟೇ ಅಲ್ಲದೆ ಬಿಡುವಿನ ವೇಳೆಯಲ್ಲಿ ತಮ್ಮ ಕಲಾತ್ಮಕವಾಗಿರ್ತಕ್ಕಂತಹ ವಸ್ತುಗಳ ರಚನೆ ತೋರ್ತಾ ಇದ್ರು. ಅದೇ ರೀತಿ ಪ್ರಕೃತಿಯ ವಿಷಯವನ್ನ ವಿವರಿಸುವ ವ್ಯವಸ್ಥೆ ಅಂತಕ್ಕಂಥದ್ದು ಇವರ ಒಂದು ಕಾಲದಲ್ಲಿ ಇತ್ತು. ಪ್ರಕೃತಿಯ ಬಗ್ಗೆ ವಿವರಣೆ ನೀಡತಕ್ಕಂಥ ಒಂದು ವ್ಯವಸ್ಥೆ ಇವರ ಕಾಲದಲ್ಲಿತ್ತು. ಅದಕ್ಕಾಗಿ ಪುರೋಹಿತರನ್ನ ನೇಮಕ ಮಾಡಿದ್ದರು. ಅರ್ಥ ಆಯ್ತಾ ಹೇಳಿದ್ದು? ಎರಡನೇದಾಗಿ ಒಂದು ನೈಲ್ ನದಿ ಅಂತಕ್ಕಂಥ ಹೊರಪ್ರಸಾದರೆ ಆ ಒಂದು ನೈಲ್ ನದಿಯಿಂದ ಆಹಾರವನ್ನ ಪಡೆಯದಲ್ಲದೆ ಕೃಷಿಯನ್ನು ಮಾಡುವುದರ ಮೂಲಕ ಆಹಾರವನ್ನು ಪಡೆಯದಲ್ಲದೆ ಜನರು ಅಂತಕ್ಕಂಥವರು ಏನ್ ಮಾಡ್ತಾರೆ? ತಮ್ಮ ಬಿಡುವಿನ ವೇಳೆಯಲ್ಲಿ ಕಲಾತ್ಮಕ ವಸ್ತುಗಳನ್ನು ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ರೆ. ಮೂರನೇದಾಗಿರ್ತಕ್ಕಂಥದ್ದು ಪ್ರಕೃತಿಯ ಬಗ್ಗೆ ವಿವರಣೆಯನ್ನ ವಿವರಿಸಲು, ಪ್ರಕೃತಿಯ ಬಗ್ಗೆ ವಿವರಿಸುವುದಕ್ಕಾಗಿ ಪುರೋಹಿತರ ಸ್ಥಾನವನ್ನು ರೂಪಿಸಿ ಅವರು ವಿದ್ವಾಂಸರಾಗಿದ್ದು ಬರವಣಿಗೆಯ ದಾಖಲೆಯನ್ನು ಸಂರಕ್ಷಣೆಯ ಒಂದು ಜವಾಬ್ದಾರಿಯ ಗುರುತರವಾದ ಬರವಣಿಗೆಯನ್ನು ಬರೆದಿರ್ತಕ್ಕಂತಹ ಒಂದು ದಾಖಲೆಗಳನ್ನು ಸಂರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿಯನ್ನ ಈ ಪುರೋಹಿತ ಒಬ್ಬ ವಿದ್ವಾಂಸನಿಗೆ ಇವರ ಕಾಲದಲ್ಲಿ ನೀಡಿರ್ತಕ್ಕಂಥದನ್ನ ನಾವು ಕಾಣಬಹುದು. ಅರ್ಥ ಆಯ್ತಾ ಹೇಳಿದ್ದು? ನೋಡಿ ಮಕ್ಕಳ, ಈಜಿಪ್ಟಿನ ನಾಗರಿಕರು ಅಂತಕ್ಕಂಥವರು ಬಿಡುವಿನ ವೇಳೆಯಲ್ಲಿ ಕಲಾತ್ಮಕ ವಸ್ತುಗಳನ್ನು ತಯಾರು ಮಾಡುವುದಷ್ಟಲ್ಲದೆ ಪ್ರಕೃತಿಯ ಬಗ್ಗೆ ವಿವರಣೆಯನ್ನು ನೀಡಲು ಪುರೋಹಿತ ಅಂತಕ್ಕಂಥ ಒಬ್ಬ ವಿದ್ವಾಂಸನನ್ನು ನೇಮಕ ಮಾಡಿದ್ದಾರೆ. ಆನಂತರ ಬರವಣಿಗೆಗಳ ಒಂದು ದಾಖಲೆಗಳನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಸಹ ಈತನಿಗೆ ನೀಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನಾಲ್ಕನೇದಾಗಿರ್ತಕ್ಕಂಥದ್ದು ಮರಣದ ನಂತರ ಮನುಷ್ಯನ ಒಂದು ಬದುಕಿನ ಬಗ್ಗೆ ಇವರಿಗೆ ನಂಬಿಕೆ ಇತ್ತು. ಸತ್ತು ಹೋದ ನಂತರ ಅವರ ಒಂದು ಬದುಕಿನ ಬಗ್ಗೆ ನಂಬಿಕೆ ಉಳ್ಳವರು ಆಗಿದ್ದರು. ಯಾರು? ಈಜಿಪ್ಟಿನ ನಾಗರಿಕರು ಅಂತಕ್ಕಂಥವರು. ಸತ್ತ ನಂತರ ಅವರು ಬದುಕಿನ ಬಗ್ಗೆ ಅಥವಾ ಮರಣದ ನಂತರ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಉಳ್ಳವರಾಗಿದ್ದರಿಂದ ಮನುಷ್ಯನು ಪರಲೋಕದಲ್ಲಿ ಅಂದ್ರೆ ಮೇಲಿನ ಲೋಕದಲ್ಲಿ, ಇಹಲೋಕದಲ್ಲಿ ತನ್ನ ಕೃತ್ಯಗಳ ಬಗ್ಗೆ ವರದಿಯನ್ನ ನೀಡುವುದಕ್ಕಾಗಿ ಬದುಕು ಸಾವಿನ ಒಬ್ಬ ಅಧಿಪತಿಯಾಗಿರ್ತಕ್ಕಂಥ ಒಸೈರಿಸ್ ಅಂತಕ್ಕಂತಹ ಒಬ್ಬ ಸಾವಿನ ದೇವತೆ ಅಂತಕ್ಕಂಥದ್ದು ಈಜಿಪ್ಟಿನ ನಾಗರಿಕರಿಗೆ ಮರಣ ಮತ್ತು ಬದುಕಿನ ಬಗ್ಗೆ ನಂಬಿಕೆ ಉಳ್ಳವರಾಗಿದ್ದರಿಂದ ಪರಲೋಕದಲ್ಲಿ ಅಂದ್ರೆ ಮೇಲು ಲೋಕದಲ್ಲಿ, ಇಹಲೋಕದಲ್ಲಿ, ಈಗ ವಾಸವಾಗಿರುವ ಲೋಕದಲ್ಲಿರ್ತಕ್ಕಂಥ ಕೃತ್ಯಗಳ ಪಾಪಗಳ ಬಗ್ಗೆ ವರದಿಯನ್ನ ನೀಡುವುದಕ್ಕಾಗಿ ಬದುಕು ಮತ್ತು ಸಾವಿನ ಅಧಿಪತಿಯಾಗಿರ್ತಕ್ಕಂಥ ಒಸೈರಿಸ್ ಅಂತಕ್ಕಂಥ ದೇವತೆಯ ಬಳಿಗೆ ನೀಡಬೇಕೆಂಬತಕ್ಕಂಥ ಎಂಬ ನಂಬಿಕೆ ಅಂತಕ್ಕಂಥ ಇತ್ತು. ಇವರು ಇಲ್ಲಿನ ಬದುಕನ್ನ ಕೇವಲ ಕ್ಷಣಿಕ ಎಂತಕ್ಕಂಥ ಒಂದು ಭಾವನೆಯನ್ನು ಉಳ್ಳವರಾಗಿದ್ದರು. ಯಾರು? ಈಜಿಪ್ಟಿನ ನಾಗರಿಕರು. ಮರಣದ ನಂತರ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಉಳ್ಳವರಾಗಿರ್ತಕ್ಕಂತಹ ಈಜಿಪ್ಟಿನ ನಾಗರಿಕರು ಅಂತಕ್ಕಂಥವರು ಪರಲೋಕದಲ್ಲಿ ಇಹಲೋಕದಲ್ಲಿರ್ತಕ್ಕಂಥ ಕೃತ್ಯಗಳ ವರದಿಯನ್ನ ಸಾವು ಮತ್ತು ಬದುಕಿನ ಒಬ್ಬ ಅಧಿಪತಿಯಾಗಿರ್ತಕ್ಕಂಥ ಒಸೈರಿಸ್ ಒಂದು ದೇವತೆಗೆ ವರದಿಯನ್ನ ನೀಡಬೇಕಾಗಿತ್ತು. ಅಷ್ಟೇ ಅಲ್ಲದೆ ಇವರು ಇಲ್ಲಿನ ಬದುಕನ್ನ ಕೇವಲ ಕ್ಷಣಿಕ ಎಂದು ಪರಿಗಣಿಸಿ
ನಂತರ ಬದುಕಿಗಾಗಿ ಸುದೀರ್ಘವಾಗಿರ್ತಕ್ಕಂಥ ತಯಾರಿಯನ್ನು ಮಾಡ್ತಾರೆ. ಮುಂದಿನ ಬದುಕಿಗಾಗಿ ಸುದೀರ್ಘವಾಗಿರ್ತಕ್ಕಂಥ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂಥವರು ಪರಿಣಾಮವಾಗಿ ನೈಲ್ ನದಿಯನ್ನ ಸತ್ತವರಿಗಾಗಿಯೇ ಅವರನ್ನ ಶವವನ್ನು ಉಳುವುದಕ್ಕಾಗಿಯೇ ಅದನ್ನ ಮೀಸಲಾಗಿರ್ತಕ್ಕಂಥದ್ದನ್ನ ನಾವು ಸತ್ತವರಿಗಾಗಿ ಮೀಸಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತಾವು ತಯಾರಿಸಿದ ಸತ್ತ ದೇಹಕ್ಕೆ ವಿವಿಧ ರೀತಿಯ ರಾಸಾಯನಿಕ ವಸ್ತುಗಳನ್ನು ಲೇಪಿಸುವುದರ ಮೂಲಕ, ತೆಳುವಾದ ಬಟ್ಟೆಯಿಂದ ಅದನ್ನು ಸುತ್ತುವುದರ ಮೂಲಕ ಶವವನ್ನ ತಯಾರು ಮಾಡತಕ್ಕಂಥದ್ದು. ನೋಡಿ, ಈಜಿಪ್ಟಿನ ನಾಗರಿಕರಿರ್ತಕ್ಕಂಥವರು ಹೊಸರಿನ ದೇವನ ಬೆಳಗ್ಗೆನೆ ಪಾಪಕೃತ್ಯಗಳ ಬಗ್ಗೆ ವರದಿ ನೀಡಿರುವುದಷ್ಟೇ ಅಲ್ಲದೆ ಬದುಕನ್ನ ಕೇವಲ ಕ್ಷಣಿಕವೆಂದು ತಿಳಿದಿರ್ತಕ್ಕಂತಹ ಒಂದು ಈಜಿಪ್ಟಿನ ಜನರಿರ್ತಕ್ಕಂಥವರು ನೈಲ್ ನದಿ ಅಂತಕ್ಕಂಥ ಪ್ರದೇಶವನ್ನ ಸತ್ತವರಿಗಾಗಿ ಮೀಸಲಿಟ್ಟು ಆ ಒಂದು ಸುದೀರ್ಘವಾಗಿರ್ತಕ್ಕಂಥ ತಯಾರಿಗಾಗಿ ಈ ನಿಟ್ಟಿನಲ್ಲಿ ಸತ್ತವರ ದೇಹವನ್ನ ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಆ ದೇಹವನ್ನು ಸುತ್ತಾ ಇದ್ರು. ಇಡೀ ದೇಹವನ್ನು ಸುತ್ತುವುದರ ಮೂಲಕ, ರಾಸಾಯನಿಕ ವಸ್ತುಗಳನ್ನ ಸೇರಿಸಿ ಸುತ್ತುವುದರ ಮೂಲಕ ಅದನ್ನ ಸಂರಕ್ಷಣೆ ಮಾಡ್ತಾ ಇತ್ತು. ಹೀಗೆ ಸಂರಕ್ಷಣೆ ಕೂಡ ದೇಹವನ್ನ ಮಮ್ಮಿ ಎಂದು ಕರೆಯುತ್ತಾ ಇದ್ರು. ನೋಡಿ, ಮರಣದ ನಂತರ ತಮ್ಮ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆಯುಳ್ಳವರಾಗಿದ್ದರಿಂದ ಪರಲೋಕದಲ್ಲಿ ಇಹಲೋಕದಲ್ಲಿ ಮಾಡಿರ್ತಕ್ಕಂಥ ಕೃತ್ಯಗಳನ್ನು ವರದಿ ಮಾಡುವುದಕ್ಕಾಗಿ ಸಾವು ಬದುಕಿನ ದೇವತೆಯಾಗಿರ್ತಕ್ಕಂತಹ ಹೊಸರಿನ ಬಗ್ಗೆ ಬಳಿ ನೀಡ್ತಾ ಇದ್ರು. ಅಷ್ಟೇ ಅಲ್ಲದೆ ಇವರು ಬದುಕು ಅಂತಕ್ಕಂಥದ್ದು ಕೇವಲ ಕ್ಷಣಿಕ ಅಂತಕ್ಕಂಥದ್ದನ್ನು ತಿಳಿದುಕೊಂಡಿರ್ತಕ್ಕಂಥವರು ಬದುಕಿಗಾಗಿ ಸುದೀರ್ಘವಾಗಿರ್ತಕ್ಕಂಥ ತಯಾರಿಸಿ ನೈಲ್ ನದಿಯ ಒಂದು ಪ್ರದೇಶವನ್ನ ಅವರು ಸತ್ತವರಿಗಾಗಿಯೇ ಮೀಸಲಾಗಿರ್ತಾ ಇದ್ರು. ಅಷ್ಟೇ ಅಲ್ಲದೆ ಆ ಒಂದು ಸತ್ತಂತಹ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಲ್ಲಿ ಅದನ್ನು ಸುತ್ತಿ ಆ ದೇಹವನ್ನು ಸಂರಕ್ಷಣೆ ಪಡುತ್ತಿದ್ದರು. ಈ ಸಂರಕ್ಷಣೆ ಪಟ್ಟಂತಹ ಒಂದು ದೇಹವನ್ನು ಏನಂತ ಕರೀತಾ ಇದ್ರು? ಮಮ್ಮಿ ಅಂತ ಕರಿತೀವಿ. ಮಮ್ಮಿ ಅಂತ ಕರಿತೀವಿ. ಈಗಿನ ಒಂದು ಆಧುನಿಕ ಮಮ್ಮಿ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ತಾಯಿ ಅಂತ ಹೇಳ್ಬಿಟ್ಟು ಕರಿತೀವಿ, ಮದರ್, ಮಮ್ಮಿ ಅಂತ ಕರಿತೀವಿ ಸಿಂಪಲ್ ಆಗಿ. ಆದರೆ ಸತ್ತವರ ದೇಹವನ್ನು ಸಂರಕ್ಷಣೆಪಡಿಸುವ ಒಂದು ವ್ಯವಸ್ಥೆಗೆ ಏನಂತ ಕರೀತಾ ಇದ್ರಂದ್ರೆ ಇವರು ಮಮ್ಮಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಈ ರೀತಿಯಾಗಿರ್ತಕ್ಕಂತಹ ನಿಟ್ಟಿನಲ್ಲಿ ರಾಸಾಯನಿಕ ವಸ್ತುಗಳಿಂದ ಲೇಪಿಸಿ ಸತ್ತ ದೇಹವನ್ನ ತೆಳುವಾದ ಬಟ್ಟೆಯಿಂದ ಸುತ್ತಿ ಆ ಒಂದು ಮೃತದೇಹವನ್ನ ಸಂರಕ್ಷಣೆ ಪಡ್ತಕ್ಕಂಥದ್ದನ್ನು ಮಮ್ಮಿ ಅಂತ ಕರೀತಾ ಇದ್ರು. ಈಜಿಪ್ಟ್ನರು ಅಂತಕ್ಕಂಥವ್ರು ಅವರಿಗೆ ವಾಸ್ತವಿಕ ನೆಲೆ ಯಾವುದಾಗಿತ್ತಪ್ಪ ಅಂದ್ರೆ ಸಮಾಧಿ ಅಂತಕ್ಕಂಥದ್ದು ವಾಸ್ತವಿಕ ನೆಲೆ. ವಾಸ್ತವಿಕ ನೆಲೆ ಯಾವುದಾಗಿತ್ತಪ್ಪ ಅಂತಂದ್ರೆ ಸಮಾಧಿ ಅಂತಕ್ಕಂಥದ್ದು ಈಜಿಪ್ಟ್ನರಿಗೆ ಆಗಿತ್ತು. ಈ ಒಂದು ಸಮಾಧಿಯನ್ನ ಮಾಡುವುದು ಯಾವ ರೀತಿಯನ್ನ ಈ ಈಜಿಪ್ಟ್ನ ನಾಗರಿಕತೆ ಇರತಕ್ಕಂಥ ಸಮಾಧಿಯನ್ನ ಮಾಡ್ತಾ ಇದ್ರು ಅಂದ್ರೆ ತಮ್ಮ ಒಂದು ಸಮಾಧಿಯ ಒಂದು ಸುತ್ತಲೂ ಸಹ ತಾವು ದಿನನಿತ್ಯದಲ್ಲಿ ಬಳಸತಕ್ಕಂತಹ ವಸ್ತುಗಳನ್ನ, ಅಡಿಗೆಯವನ ಮತ್ತು ಕ್ಷೌರಿಕನ ಸಣ್ಣ ಸಣ್ಣ ಗೊಂಬೆಗಳನ್ನು ಮಾಡಿ ಹಾಗೂ ಮುಂದಿನ ಅಗತ್ಯಗಳಿಗೆ ಸಕಲ ಸಿದ್ಧತೆಗಳನ್ನು ಸಹ ಮಾಡ್ತಾ ಇದ್ರು. ನೋಡಿ ಎಷ್ಟು ನಂಬಿಕೆ ಉಳ್ಳವರಾಗಿದ್ರು ಈಜಿಪ್ಟರು ಅಂತಂದ್ರೆ ದೇಹವನ್ನು ಸಂರಕ್ಷಿಸಿ ಆ ಸಂರಕ್ಷಿಸತಕ್ಕಂಥ ಒಂದು ವ್ಯವಸ್ಥೆಗೆ ಮಮ್ಮಿ ಅಂತ ಕರೆದ್ರೆ ಅವರ ಸಮಾಧಿಯೇ ವಾಸ್ತವಿಕ ನೆಲೆಯಾಗಿ ಅವರು ಸತ್ತ ದೇಹದ ಸುತ್ತ ತಾವು ನಿತ್ಯ ಬಳಸುತ್ತಿದ್ದ ವಸ್ತುಗಳನ್ನ ಅವರು ಸಮಾಧಿಯ ಸುತ್ತ ಇಡ್ತಾ ಇದ್ರು. ಉದಾಹರಣೆಗೆ ಅಡಿಗೆಯವರು ಚಿತ್ರ ಮತ್ತು ಕ್ಷೌರಿಕನ ಚಿತ್ರಗಳನ್ನು ಸಹ ಮಾಡಿ ಮುಂದಿನ ಅಗತ್ಯತೆಗಳಾಗಿ ಸಿದ್ಧತೆಯನ್ನ ಮಾಡತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಈಜಿಪ್ಟ್ ನಾಗರಿಕತೆಯಲ್ಲಿ ಕಂಡುಬರ್ತಾ ಇದೆ. ನೋಡಿ ಮಕ್ಕಳ, ಮರಣದ ನಂತರ ಬದುಕಿನ ಬಗ್ಗೆ ಇವರಿಗೆ ನಂಬಿಕೆ ಉಳ್ಳವರಾಗಿದ್ದರಿಂದ ಪರಲೋಕದಲ್ಲಿ ಇಹಲೋಕದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳನ್ನ ಬದುಕು ಸಾವಿನ ದೇವತೆಯಾಗಿರ್ತಕ್ಕಂತಹ ಒಂದು ಹೊಸರಿನ ದೇವರಿಗೆ ನೀಡಬೇಕಾಗಿತ್ತು. ಆಮೇಲೆ ಇಲ್ಲಿನ ಬದುಕನ್ನ ಕೇವಲ ಕ್ಷಣಿಕ ಎಂದು ಒಂದು ತಿಳಿದುಕೊಂಡಿರ್ತಕ್ಕಂಥವರು ಬದುಕಿಗಾಗಿ ಸುದೀರ್ಘವಾಗಿರ್ತಕ್ಕಂತಹ ತಯಾರಿಸಿ ಸತ್ತಂತಹ ಮೃತದೇಹವನ್ನ ಅನೇಕ ರಾಸಾಯನಿಕಗಳಿಂದ
ಲೇಪಿಸಿ ಒಂದು ತೆಳುವಾದ ಬಟ್ಟೆಯಿಂದ ಆ ಒಂದು ದೇಹವನ್ನ ಸುತ್ತಿ ಸಂರಕ್ಷಣೆ ಪಡ್ತಾ ಇದ್ರು. ನೈಲ್ ನದಿಯ ಒಂದು ಪ್ರದೇಶವೇ ಅವರ ಒಂದು ಸಾವಿನ ಒಂದು ಜಾಗ ಅಂತಕ್ಕಂಥ ಸತ್ತಂತ ದೇಹವನ್ನು ಓಡುವುದಕ್ಕಾಗಿ ಒಂದು ಜಾಗವನ್ನು ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲದೆ ಅವರ ವಾಸ್ತವಿಕ ನೆಲೆ ಅಂತಕ್ಕಂಥದ್ದು ಸಮಾಧಿಯಾಗಿತ್ತು. ಅದಕ್ಕಾಗಿ ಆ ಸಮಾಧಿಯ ಸುತ್ತ ದಿನನಿತ್ಯದಲ್ಲಿ ಬಳಸ್ತಕ್ಕಂತಹ ವಸ್ತುಗಳು, ಅಡಿಗೆಯವರಾಗಿರ್ಬೋದು ಅಥವಾ ಕ್ಷೌರಿಕನ ವಸ್ತುಗಳನ್ನ ಮುಂದಿನ ಅಗತ್ಯತೆಗಳಿಗಾಗಿ ಅವರು ಮಾಡ್ತಾ ಇದ್ರು. ಈ ರೀತಿ ರಾಸಾಯನಿಕ ವಸ್ತುಗಳಿಂದ ಲೇಪಿಸಿರ್ತಕ್ಕಂತಹ, ಸಂರಕ್ಷಿಸಲ್ಪಟ್ಟಿರ್ತಕ್ಕಂತಹ ಮತ್ತು ತೆಳುವಾದ ಬಟ್ಟೆಯಿಂದ ಮಾಡಲ್ಪಟ್ಟಿರ್ತಕ್ಕಂಥ, ಸುತ್ತಿರ್ತಕ್ಕಂತಹ ಒಂದು ಸಂರಕ್ಷಿಸಲ್ಪಟ್ಟಿರ್ತಕ್ಕಂಥ ದೇಹವನ್ನು ಮುಂದಿ ಅಂತ ಕರೀತಾ ಇದ್ರು. ಹೀಗೆ ಈಜಿಪ್ಟರು ಅಂತಕ್ಕಂಥವರು ತಮ್ಮ ಕಾಲದಲ್ಲಿ ಹೆಚ್ಚು ಆ ಒಂದು ಇದರಿಂದ ನಮ್ಗೆ ಏನು ಗೊತ್ತಾಗುತ್ತಪ್ಪ ಅಂತಂದ್ರೆ ಮುಂದಿನ ಬದುಕಿನ ಬಗ್ಗೆ, ಮರಣದ ನಂತರ ಬದುಕಿನ ಬಗ್ಗೆ ಅವರಿಗೆ ಹೆಚ್ಚು ನಂಬಿಕೆ ಉಳ್ಳವರಾಗಿದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಸತ್ತ ದೇಹವನ್ನ ನೆಡ್ತಾ ಇದ್ರು. ಜೊತೆಯಲ್ಲಿ ಅವರು ಸಮಾಧಿಗಳನ್ನ ಹೇಗೆ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಈಗ ನೋಡೋಣ. ಸಮಾಧಿಗಳನ್ನ ಹೇಗೆ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನೋಡಿದಾಗ, ಪ್ರಾರಂಭದಲ್ಲಿ ಸಮಾಧಿಗಳನ್ನ ದೊಡ್ಡದಾಗಿರ್ತಕ್ಕಂತಹ ಸಮಾಧಿಗಳನ್ನ ಬೆಟ್ಟಗಳ ಬಂಡೆಯನ್ನು ಕೊರೆದು ರಚಿಸಲಾಗ್ತಾ ಇತ್ತು. ಬೆಟ್ಟಗಳಲ್ಲಿ ಬಂಡೆಗಳನ್ನ ಕೊರೆದು ಬಿಟ್ಟು ರಚಿಸ್ತಕ್ಕಂಥದ್ದು ಸಮಾಧಿಗಳನ್ನ ರಚನೆ ಮಾಡ್ತಾ ಇದ್ರು. ಬೆಟ್ಟಗಳಲ್ಲಿ ಬಂಡೆಗಳನ್ನ ಕೊರೆಯುವುದರ ಮೂಲಕ ಸಮಾಧಿಯನ್ನ ರಚಿಸ್ತಾ ಇದ್ರು. ಸಮಾಧಿಗಳನ್ನ ಬೆಟ್ಟಗಳನ್ನ ಕೊರೆದು ಸಮಾಧಿಗಳನ್ನ ರಚನೆ ಮಾಡ್ತಾ ಇದ್ರು, ರಚಿಸುತ್ತಿದ್ದರು. ಯಾರು? ಈಜಿಪ್ಟ್ನಲ್ಲಿರ್ತಕ್ಕಂಥವ್ರು. ಬೆಟ್ಟಗಳನ್ನ ಕೊರೆದು ಸಮಾಧಿಗಳನ್ನ ರಚನೆ ಮಾಡತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ರು. ನಂತರದಲ್ಲಿ ಈಜಿಪ್ಟರು ಕ್ರಮೇಣ ಉತ್ತರದಿಂದ ಸಾಗಿದ ಮರುಭೂಮಿ ಪ್ರದೇಶಗಳಿಗೆ ಹೋಗಿ ಸಮಾಧಿಯನ್ನು ಕಟ್ಟಬೇಕಾಗಿತ್ತು. ಉತ್ತರದಿಂದ ಅಂದ್ರೆ ಆ ಒಂದು ಬೆಟ್ಟಗಳ ಪ್ರದೇಶಗಳನ್ನು ಬಿಟ್ಟು ಮರುಭೂಮಿ ಪ್ರದೇಶಗಳು ಇರ್ತಕ್ಕಂತಹ ಸಮಯದಲ್ಲಿ ಚಿರನಿದ್ರೆಯಲ್ಲಿ ಇರ್ತಕ್ಕಂತಹ ಯಾರೂ ಬಾಧಿಸಿದಂತಹ ಒಂದು ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರಗಳಂತೆ ಸಮಾಧಿಯನ್ನು ಕಟ್ಟಡವನ್ನು ಕಟ್ಟಲಾಯಿತು. ಹಾಗಾದರೆ ಅವರ ಕಾಲಾವಧಿಯಲ್ಲಿ ಬೆಟ್ಟಗಳ ಪ್ರದೇಶಗಳಲ್ಲಿ ಬಂಡೆಗಳನ್ನು ಕೊರೆದು ಸಮಾಧಿಯನ್ನು ಮಾಡ್ತಾ ಇದ್ರೆ, ಮರುಭೂಮಿ ಪ್ರದೇಶಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ಒಂದು ಗೋಪುರವನ್ನ ಮಾಡ್ತಾ ಇದ್ರು. ಮರುಭೂಮಿ ಪ್ರದೇಶಗಳಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಗೋಪುರಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಮರುಭೂಮಿಯಲ್ಲಿ. ಉದಾಹರಣೆಗೆ ಶ್ರೀಮಂತರೇ ಆಗಿರ್ಬೋದು ಅಥವಾ ದೊರೆಗಳೇ ಆಗಿರ್ತಕ್ಕಂಥ ಸತಂತಹ ಸಂದರ್ಭದಲ್ಲಿ ಗೋಪುರಗಳನ್ನ ನಿರ್ಮಿಸ್ತಾ ಇದ್ರು. ಇದನ್ನ ಎಂತ ಕರೆದ್ರೆ ಪಿರಮಿಡ್ ಅಂತಕ್ಕಂಥದ್ದು. ದೊಡ್ಡದಾಗಿರ್ತಕ್ಕಂತಹ ಗೋಪಾಲದಲ್ಲಿ ತ್ರಿಭುಜಾಕಾರದಲ್ಲಿ ಗೋಪುರವನ್ನ ರಚಿಸಿ ದಿನನಿತ್ಯದಲ್ಲಿ ಬಳಸತಕ್ಕಂಥ ವಸ್ತುಗಳನ್ನು ಸಹ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಈಜಿಪ್ಟ್ ನಾಗರಿಕತೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಗೋಪುರಗಳನ್ನ ದೊರೆಗಳು ಮತ್ತು ಶ್ರೀಮಂತರು ಸತತ ಸಂದರ್ಭದಲ್ಲಿ ಗೋಪುರಗಳನ್ನು ನಿರ್ಮಾಣ ಮಾಡುವಂತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಇದನ್ನ ನಾವೇನಂತ ಕರಿತೀವಿ, ಗ್ರೀಕರು ಸಹ ಇದನ್ನ ಪಿರಮಿಡ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಸಾಮಾನ್ಯವಾಗಿ ಈ ನಾವೊಂದು ಚಿತ್ರದಲ್ಲಿ ನಾವು ನೋಡಿದಾಗ ಪಿರಮಿಡ್ನ ಆಕಾರ ಅಂತಕ್ಕಂಥದ್ದು ಹೇಗಿತ್ತಂತಕ್ಕಂಥದ್ದನ್ನು ನೋಡಿದಾಗ ತ್ರಿಭುಜ ರೀತಿಯಲ್ಲಿರ್ತಕ್ಕಂತಹ ಒಂದು ಪಿರಮಿಡ್ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ಇದರಲ್ಲಿ ಸಮಾಧಿಯನ್ನು ಹೋಗಿ ಎತ್ತರವಾಗಿರ್ತಕ್ಕಂತಹ ಗೋಪುರಗಳನ್ನ ರಚನೆ ಮಾಡತಕ್ಕಂಥದ್ದು ಒಂದು ವ್ಯವಸ್ಥೆ ಇತ್ತು. ಹೀಗೆ ನಾವು ಈಜಿಪ್ಟ್ನಲ್ಲಿರ್ತಕ್ಕಂಥವರು ಸತ್ತ ದೇಹವನ್ನ ಬದುಕಿನ ಬಗ್ಗೆ, ಮರಣ ನಂತರ ಬದುಕಿನ ಬಗ್ಗೆ ನಂಬಿಕೆ ಉಳ್ಳವರಾಗಿದ್ದರಿಂದ ಸತ್ತ ದೇಹವನ್ನ ಸಂರಕ್ಷಿಸುವುದಕ್ಕಾಗಿ ಅಥವಾ ಈ ಒಂದು ಬದುಕತಕ್ಕಂಥ ಕೇವಲ ಕ್ಷಣಿಕೆ ಅಂತಕ್ಕಂಥ ಉದ್ದೇಶವನ್ನು ಹೊಂದಿದ್ದರಿಂದ ಸತ್ತ ಮೇಲೆ ಆ ದೇಹವನ್ನು ಸಂರಕ್ಷಿಸಿ
ಅದಕ್ಕೆ ರಾಸಾಯನಿಕ ವಸ್ತುಗಳಿಂದ ಮತ್ತು ತೆಳುವಾದ ಬಟ್ಟೆಯನ್ನು ಸುತ್ತಿ ಸಂರಕ್ಷಣೆ ಮಾಡುವುದು ಅಷ್ಟೇ ಅಲ್ಲದೆ ಅದನ್ನು ಸಮಾಧಿಗಳನ್ನಾಗಿ ಮಾಡ್ತಾ ಇದ್ರು. ನಂತರ ಮರುಭೂಮಿ ಪ್ರದೇಶಗಳಲ್ಲಿ ಎತ್ತರವಾದ ಗೋಪುರಗಳನ್ನು ಮಾಡುವುದನ್ನ ಕಲಿತರು. ಈಗ ನಾವು ನೋಡಿದಾಗ ರಾಜನನ್ನ ಏನಂತ ಕರೀತಾ ಇದ್ರು ಅಂತಕ್ಕಂಥದ್ದು, ಈಜಿಪ್ಟ್ ರಾಜನನ್ನ ಫೇರೋ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ನೋಡಿ, ಈಜಿಪ್ಟಿನ ಕಾಲದಲ್ಲಿ ರಾಜನನ್ನ ಏನಂತ ಕರೀತಾ ಇದ್ರು? ಫೇರೋ ಅಂತ ಕರೀತಾ ಇದ್ರು. ಅಥವಾ ಇವನನ್ನ ಮತ್ತೊಂದು ಹೆಸರಿನಲ್ಲಿ ಪ್ಯಾರೋಗಳಂತ ಹೇಳ್ಬಿಟ್ಟು ಕರೀತಾ ಇದ್ರು. ಈ ಒಂದು ಒಂದು ಸಂದರ್ಭದಲ್ಲಿ ದೊಡ್ಡ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಮನುಷ್ಯ ಎಂದು ಕರೀತಾ ಇದ್ರು. ಫೇರೋ ಅಂತಂದ್ರೆ ಅಥವಾ ಪ್ಯಾರೋ ಅಂತಂದ್ರೆ ಫೇರೋ ಅಥವಾ ಪ್ಯಾರೋ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಇದಕ್ಕೂ ಅರ್ಥ ಏನಂತಂದ್ರೆ ದೊಡ್ಡ ಮನೆಯಲ್ಲಿ ವಾಸ ಮಾಡುವ ಮನುಷ್ಯ ಎಂದು ಅರ್ಥ. ದೊಡ್ಡ ಮನೆಯಲ್ಲಿ ವಾಸ ಮಾಡುವ ಅಂತಕ್ಕಂತಹ ಒಬ್ಬ ಮನುಷ್ಯ ಎಂಬುದು ಅವರ ಕಾಲದಲ್ಲಿ ಪ್ರಮುಖ ಅರ್ಥವನ್ನ ನೀಡ್ತಾ ಇತ್ತು. ಅಷ್ಟೇ ಅಲ್ಲದೆ ಏನು ಬದುಕು ಸಾವಿನ ದೇವತೆಯಾಗಿರ್ತಕ್ಕಂಥ ಹೊಸರಿನಂತಕ್ಕಂತಹ ಒಂದು ದೇವತೆಗೆ ಎಷ್ಟು ಸಮ್ಮತಿಯನ್ನು ನೀಡ್ತಾ ಇದ್ರು. ಪ್ಯಾರೋಗಳ ಅಥವಾ ಪೆರೋಗಳ ಅಧಿಕಾರಿಗಳಿಗೂ ಸಹ ಸಮ್ಮತ ಅಥವಾ ಬೆಂಬಲ ಅಥವಾ ಗೌರವವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಈಜಿಪ್ಟ್ ನಾಗರಿಕತೆಗಳಲ್ಲಿ ಇತ್ತು. ಇಷ್ಟು ನೈಲ್ ನದಿಯ ಕಣಿವೆಯಲ್ಲಿ ಜನರು ಅಂತಕ್ಕಂಥವರು ಕೃಷಿಯನ್ನ ಮಾಡುವ ನೈಲ್ ನದಿ ಅಂತಕ್ಕಂಥದ್ದು ವರಪ್ರಸಾದವಾಗಿ ಕೃಷಿ ಭೂಮಿಯನ್ನ ಮಾಡಿಕೊಂಡು ಮಳೆಗಾಲದಲ್ಲಿ ಕಣಿವೆಗಳನ್ನು ಕೆರೆಯನ್ನಾಗಿಸಿ ಬೇಸಿಗೆ ಕಾಲದಲ್ಲಿ ಹುಲ್ಲುಗಾವಲುಗಳು ಮತ್ತು ಭತ್ತದ ಪ್ರದೇಶಗಳು ಹೊಲ ಗದ್ದೆಗಳು ಅಂತಕ್ಕಂಥವು ಜೇಡಿನಿಂದ ಆವೃತವಾದರೆ ಜನರು ಕಲಾತ್ಮಕವಾಗಿರ್ತಕ್ಕಂಥ ವಸ್ತುಗಳನ್ನು ಮಾಡುವುದು ಅಷ್ಟೇ ಅಲ್ಲದೆ ಪ್ರಕೃತಿಯ ಬಗ್ಗೆ ವಿವರಣೆ ನೀಡುವುದಕ್ಕಾಗಿ ಪುರೋಹಿತ ವರ್ಗವನ್ನ ನಿರ್ಮಾಣ ಮಾಡಿದ್ರು. ಅವನು ಬರಹಗಳ ದಾಖಲೆಯನ್ನು ಸಂರಕ್ಷಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅಷ್ಟೇ ಅಲ್ಲದೆ ಅವರ ಕಾಲದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮರಣದ ನಂತರ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆಯುಳ್ಳವರಾಗಿದ್ದರು. ಪರಲೋಕದಲ್ಲಿ ಇಹಲೋಕದ ಬಗ್ಗೆ ವಿವರವನ್ನು ನೀಡುವುದಕ್ಕಾಗಿ ಅಥವಾ ಅವನ ಕೃತ್ಯಗಳ ಬಗ್ಗೆ ವಿವರಣೆ ನೀಡುವುದಕ್ಕಾಗಿ ಸಾವು ಬದುಕಿನ ದೇವತೆಯಾಗಿರ್ತಕ್ಕಂತಹ ಹೊಸರಿನಿಗೆ ನೀಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವರು ಬದುಕು ಕೇವಲ ಕ್ಷಣಿಕ ಅಂತಕ್ಕಂಥ ತಿಳಿದಿದ್ರು. ಅಷ್ಟೇ ನೈಲ್ ನದಿ ಪ್ರದೇಶಗಳನ್ನ ಶವಗಳನ್ನು ಉಳಿಯುವುದಕ್ಕಾಗಿ ಒಂದು ಪ್ರದೇಶ ಸತ್ತವರಿಗಾಗಿಯೇ ಎಂದು ಪರಿಗಣಿಸಲಾಗಿರ್ತಕ್ಕಂಥದ್ದು. ಸತ್ತ ದೇಹವನ್ನು ವಿವಿಧವಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳಿಂದ ಲೇಪಿಸಿ ಅದನ್ನ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ತೆಳುವಾದ ಬಟ್ಟೆಯಿಂದ ಸಂರಕ್ಷಣೆ ಪಡ್ತಕ್ಕಂಥದಕ್ಕೆ ನಾವು ಮುಂಬಿಗಳಂತ ಕರಿತಾ ಇದ್ರು. ಆ ಒಂದು ದೇಹ ಅಂತಕ್ಕಂಥ ಸತ್ತದ ಮೇಲೆ ಬದುಕಿನ ಬಗ್ಗೆ ನಂಬಿಕೆ ಒಳಗಾಗಿದ್ದರಿಂದ ಅದರ ಸುತ್ತಲೂ ದಿನನಿತ್ಯದ ಅಗತ್ಯವಾದ ವಸ್ತುಗಳನ್ನ ಅಥವಾ ಅಡುಗೆಯವರಾಗಿರ್ಬೋದು ಅಥವಾ ಕ್ಷೌರಿಕನ ಒಂದು ಬಟ್ಟೆಗಳನ್ನು ಸಹ ಕ್ಷೌರಿಕನ ಒಂದು ಚಿತ್ರಗಳನ್ನು ಸಹ ಸುತ್ತಲೇ ಇಡ್ತಾ ಇದ್ರು. ಮೊದಲು ಸಮಾಧಿಯನ್ನ ಅಂತಕ್ಕಂಥದ್ದು ವಾಸ್ತವಿಕ ನೆಲೆಯಾಗಿರೋದ್ರಿಂದ ಇವರ ಸಮಾಧಿಯನ್ನ ಬೃಹತ್ ಬಂಡೆಗಳಿಂದ ಕೊರಲು ಆ ಒಂದು ಸಮಾಧಿಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಅದೇ ರೀತಿ ಮರುಭೂಮಿ ಪ್ರದೇಶಗಳಲ್ಲಿ ಎತ್ತರವಾಗಿರ್ತಕ್ಕಂಥ ಗೋಪುರಗಳನ್ನು ಮಾಡಿದ್ರೆ ಇದನ್ನ ಪಿರಮಿಡ್ ಅಂತ ಕರೆದ್ರು. ರಾಜನನ್ನ ಪೇರೋ ಅಥವಾ ಪ್ಯಾರೋ ಎಂದು ಕರೀತಾರೆ ಅಥವಾ ದೊಡ್ಡ ಮನತನದ ಮನುಷ್ಯ ಎಂದು ಅರ್ಥ. ಏನು ಹೊಸರೇನ್ ದೇವತೆಗೆ ನೀಡಿದಂತಹ ಒಂದು ಗೌರವವನ್ನು ಸಹ ಪ್ಯಾರಗಳಿಗೆ ಈಜಿಪ್ಟ್ ಜನರು ಅಂತಕ್ಕಂಥವರು ನೀಡ್ತಾ ಇದ್ರು. ಇಷ್ಟು ನೈಲ್ ನದಿಯಲ್ಲಿ ಕಂಡುಬಂದಿರತಕ್ಕಂಥದ್ದು ಅಥವಾ ಸಾವು ಬದುಕಿನ ಬಗ್ಗೆ ಅವರ ನಂಬಿಕೆ ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಕೊನೆಯದಾಗಿರ್ತಕ್ಕಂಥದ್ದು ಈಜಿಪ್ಟ್ ಅನ್ನು ಆಳಿರ್ತಕ್ಕಂತಹ ರಾಜಮನೆತನಗಳು. ಈಜಿಪ್ಟ್ ಆಳಿದ ರಾಜಮನೆತನಗಳು. ಮನೆತನಗಳು
ಸುಮಾರು 20 ಶತಮಾನಗಳಲ್ಲಿ ಸ್ವತಂತ್ರ ಬದುಕಿನ ನಂತರ ಈಜಿಪ್ಟಿನ ನಾಗರಿಕತೆಯನ್ನ ಮೊದಲಲ್ಲಿ ಸೋಸ್ ಅಂತಕ್ಕಂಥ ಒಂದು ಮನೆತನ ಅಂತಕ್ಕಂಥದ್ದು ವಶಪಡಿಸಿಕೊಳ್ಳುತ್ತದೆ. ಸುಮಾರು 20 ಶತಮಾನಗಳ ಒಂದು ಸ್ವತಂತ್ರ ಬದುಕಿನ ನಂತರ ಐಕೋಸೋಸ್ ಅಂತಕ್ಕಂಥ ಕರೆಸಿಕೊಂಡಿರ್ತಕ್ಕಂತಹ ಅರೇಬಿಯಾದ ಕುರಿ ಕಾಯುವ ಒಂದು ಬುಡಕಟ್ಟು ಸಮುದಾಯವು ಈಜಿಪ್ಟ್ ಅನ್ನ ವಶಪಡಿಸಿಕೊಳ್ಳುತ್ತದೆ. ಇವರು ದಾಳಿ ನಡೆಸಿ ಆ ಈಜಿಪ್ಟ್ ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ಅವರು ಸಂಪತ್ತನ್ನ ದೋಚಿದರು. ಅಷ್ಟೇ ಅಲ್ಲದೆ ಅನೇಕ ವಿದೇಶಿಯರ ಆಳ್ವಿಕೆಗೆ ಸಹಕಾರವನ್ನ ಮಾಡ್ತಾರೆ. ಆನಂತರ ಜನರ ಒಂದು ಜನಪ್ರಿಯತೆಯನ್ನ ಅಲ್ಲಿ ಈಜಿಪ್ಟಿನ ಜನಪ್ರಿಯತೆಯನ್ನು ಕಳ್ಕೊಂಡು ಅವರನ್ನ ದ್ವೇಷ ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಅಷ್ಟೇ ಅಲ್ಲದೆ ತೆರಿಗೆ ವಸೂಲಿ ಮಾಡತಕ್ಕಂಥದ್ದು, ಆಡಳಿತ ಸೇವೆಯಲ್ಲಿ ಅವರು ವಿದೇಶಿ ಆಳ್ವಿಕೆಗೆ ಸಹಕರಿಸಿ ತೆರಿಗೆಯನ್ನ ತೆರಿಗೆಯನ್ನ ಪಡೀತಾ ಇದ್ರು. ಒಂದನೇದು ಈ ಒಂದು ಐಕೋಸೋನ್ ಅಂತಕ್ಕಂತಹ ಒಂದು ಮರುಭೂಮಿ ಪ್ರದೇಶದಲ್ಲಿ ವಾಸ ಮಾಡತಕ್ಕಂತಹ ಕುರಿ ಕಾಯುವ ಒಂದು ಬುಡಕಟ್ಟು ಜನಾಂಗದವರು ಈಜಿಪ್ಟ್ ಅನ್ನ ವಶಪಡಿಸಿಕೊಳ್ತಾರೆ. ಇವರು ಸಂಪತ್ತನ್ನ ತೋರಿಸ್ತಾರೆ. ಎರಡನೇದಾಗಿರ್ತಕ್ಕಂಥದ್ದು ಇವರು ಈಜಿಪ್ಟ್ನ ಜನರ ಜನಪ್ರಿಯತೆಯನ್ನು ಕಳೆದುಕೊಳ್ತಾರೆ. ಆಮೇಲೆ ವಿದೇಶಿಯ ಆಳ್ವಿಕೆಗೆ ಸಹಕಾರವನ್ನು ನೀಡುತ್ತಾರೆ, ತೆರಿಗೆಯನ್ನು ವಸೂಲು ಮಾಡ್ತಾರೆ, ಜನಪ್ರಿಯತೆಯನ್ನ ಮಾಡ್ತಾರೆ, ಪಡಿತಾರೆ. ಇದರಿಂದ ಬೇಸರತಕ್ಕಂತಹ ಒಂದು ಸಾಮಾನ್ಯ ಶಕ ಎರಡನೇದಾಗಿರ್ತಕ್ಕಂಥದ್ದು ಸಾಮಾನ್ಯ ಶಕಪೂರ್ವ 1700ರಲ್ಲಿ ಈ ಒಂದು ಸಾಮ್ರಾಜ್ಯದಲ್ಲಿರುತ್ತೆ. ಅದು ಹೈಕೋಸೋಸ್ ಅಂತಕ್ಕಂಥ ಒಂದು ಮನೆತನದ ತೆಪ್ಸಿನಾ ಅಂತಕ್ಕಂತಹ ಒಂದು ಮನೆತನದ ಹೇಳ್ತದೆ. ತೆಪ್ಸಿನಾ ಅಂತಕ್ಕಂಥ ಒಂದು ಮನೆತನ ಅಂತಕ್ಕಂಥದ್ದು ದಂಗೆ ಎದ್ದು ಅವರನ್ನು ಸುದೀರ್ಘ ಸಂಘರ್ಷದಿಂದ ಐಕೋಸೋಸ್ ಅಂತಕ್ಕಂಥ ಒಂದು ಮನೆತನ ವಿರುದ್ಧ ದಾಳಿಯನ್ನು ಮಾಡುವುದರಲ್ಲಿ ಆ ಒಂದು ಬಡದಳಿಸುವುದರ ಮೂಲಕ ಮತ್ತೊಮ್ಮೆ ಈಜಿಪ್ಟ್ ಅಂತಕ್ಕಂಥದ್ದು ಸ್ವತಂತ್ರ ಅಂತಕ್ಕಂಥದ್ದು ಪಡೆದುಕೊಳ್ಳುತ್ತದೆ. ನೋಡಿ, ಸಾಮಾನ್ಯ ಶಕಪೂರ್ವ 1700ರಲ್ಲಿ ತೆಪ್ಸಿನಾ ಅಂತಕ್ಕಂಥದ್ದು ಮನೆತನ ಅಂತಕ್ಕಂಥದ್ದು ಐಕೋಸೋಸ್ ಅಂತಕ್ಕಂಥ ಮನೆತನದ ವಿರುದ್ಧ ದಂಗೆಯನ್ನ ಹೇಳುವುದರ ಮೂಲಕ ಅವರನ್ನ ದೇಶದಿಂದ ಹೊರಗಟ್ಟುವುದರ ಮೂಲಕ ಬಡಿಗೊಳಿಸುವುದರ ಮೂಲಕ ಮತ್ತೆ ಸ್ವತಂತ್ರವನ್ನ ಪಡೆದು ಸುಮಾರು 1000 ವರ್ಷಗಳವರೆಗೆ ಆಳ್ವಿಕೆಯನ್ನ ಮತ್ತೆ ಈಜಿಪ್ಟ್ನವರು ಅಂತಕ್ಕಂಥವ್ರು ಆಳ್ತಾರೆ. ಆನಂತರ ದಿನಗಳಲ್ಲಿ ಸರಡಾ ಫಲ್ಸನ್ ಅಂತಕ್ಕಂಥದ್ದು ಅಂತಕ್ಕಂತಹ ಒಂದು ಮನೆತನ ಮತ್ತೊಮ್ಮೆ ಈಜಿಪ್ಟ್ ಅಂತಕ್ಕಂಥದ್ದು ಮತ್ತೆ ಅದರ ಒಂದು ಆಳ್ವಿಕೆಗೆ ಒಳಪಡುತ್ತೆ. ಸರಡನ ಅಂತಕ್ಕಂಥದ್ದು ಒಂದು ಆಳ್ವಿಕೆಗೆ ಪಡೆಯುತ್ತದೆ. ಆನಂತರ ದಿನದಲ್ಲಿ ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿ ಏನಾಗುತ್ತೆ ಅಂತಂದ್ರೆ ಮತ್ತೆ ಪರ್ಷಿಯನ್ ದೊರೆ ಕೈಬೇಸಿಸ್ ಅಂತಕ್ಕಂಥವನು ವಶಪಡಿಸಿಕೊಳ್ತಾನೆ. ಪರ್ಷಿಯಾದ ದೊರೆ ಯಾರು? ಕೈಬೇಸಿಸ್ ಅನ್ನುವಂತಕ್ಕಂಥವನು ವಶಪಡಿಸಿಕೊಂಡು ಈಜಿಪ್ಟ್ ಅನ್ನ ಆಳ್ವಿಕೆಯನ್ನ ಮಾಡಿಕೊಳ್ತಾನೆ. ನಂತರ ಸಾಮಾನ್ಯ ಶಕಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಅಂತಕ್ಕಂಥವನು ವಶಪಡಿಸಿಕೊಳ್ತಾನೆ. ಸಾಮಾನ್ಯ ಶಕಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಅಂತಕ್ಕಂಥವನು ವಶಪಡಿಸಿಕೊಂಡು ತನ್ನ ಅಧೀನಕ್ಕೆ ಮೆಸೊಪೊಟೇಮಿಯಾ ಅಧೀನಕ್ಕೆ ಪ್ರಾಂತ್ಯವಾಗಿ ಪರಿಣಮಿಸುತ್ತದೆ. ಅಲೆಕ್ಸಾಂಡರ್ನ ಸೇನಾಧಿಪತಿಯ ಈಜಿಪ್ಟ್ ರಾಜ್ಯದ ದೊರೆಯನ್ನು ಘೋಷಿಸಿಕೊಂಡು ಒಬ್ಬ ಸೇನಾಧಿಪತಿ, ಅಲೆಕ್ಸಾಂಡರ್ನ ಒಬ್ಬ ಸೇನಾಧಿಪತಿ ಅಂತಕ್ಕಂಥದ್ದು ಈ ಒಂದು ಟಾಲಮಿ ರಾಜಮನೆತನವನ್ನ ಈಜಿಪ್ಟ್ ಅನ್ನು ವಶಪಡಿಸಿಕೊಂಡು ಟಾಲಮಿ ರಾಜಮನೆತನವನ್ನು ಸ್ಥಾಪಿಸ್ತಾರೆ. ನೆಕ್ಸ್ಟ್ ಅಲೆಕ್ಸಾಂಡ್ರಿಯಾ ನಗರವನ್ನ ಈತನೇ ನಿರ್ಮಿಸಿದನು. ಈತನೇ ಕಟ್ಟಕಡೆಯ ಅಂತಕ್ಕಂಥವನು. ಸಾಮಾನ್ಯ ಶಕಪೂರ್ವ 39 ರೋಮನ್ನರು ಈಜಿಪ್ಟಿನ ರಾಣಿ ಕ್ಲಿಯೋಪಾತ್ರ ಎಂತಕ್ಕಂಥದ್ದನ್ನು ದೇಶಕ್ಕೆ ಸಾಕಷ್ಟು ಪ್ರಯತ್ನಿಸಿದರು. ಕೊನೆಯದಾಗಿರ್ತಕ್ಕಂಥವಳು
ರೋಮನ್ನರು ಅಂತಕ್ಕಂಥವರು ಈ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾರೆ. ರೋಮನ್ನರು ಅಂತಕ್ಕಂಥವರು ಈ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಕ್ರಿಸ್ತಪೂ ಸಾಮಾನ್ಯ ಶಕ ಪೂರ್ವದಲ್ಲಿ 39ರಲ್ಲಿ ಕ್ಲಿಯೋಪಾತ್ರ ಅಂತಕ್ಕಂಥ ಒಬ್ಬ ರಾಣಿ ಅಂತಕ್ಕಂಥವರು ಈಜಿಪ್ಟಿನಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಅವಳು ಸೌಂದರ್ಯವಂತವಳಾಗಿದ್ದರಿಂದ ರೋಮನ್ನರು ಆಕೆಯ ವಿರುದ್ಧ ದಾಳಿ ಮಾಡುವುದಕ್ಕೆ ಹೆದರ್ತಾ ಇದ್ರು. 2 ಬಾರಿ ಆಕ್ರಮಣ ನಡೆಸಿ ರೋಮನ್ನರು ಅಂತಕ್ಕಂಥದ್ದು ಉದಯ ಮೇಲೆ ದಾಳಿ ನಡೆಸಿ ಸಾಮಾನ್ಯ ಶಕ ಪೂರ್ವ 30ರಲ್ಲಿ ಸೀಸರ್ನ ಉತ್ತರಕ್ಕೆ ಹಾಕಿದ ಅಗಸ್ಟಸ್ ಅಂತಕ್ಕಂಥವನು ಏನು ರೋಮನ್ನರ ಸೀಸರ್ನ ಒಬ್ಬ ಅಳಿಯನಾಗಿರ್ತಕ್ಕಂಥ ಅಗಸ್ಟಸ್ ಅಂತಕ್ಕಂಥವನು ಸಾಮಾನ್ಯ ಶಕ ಪೂರ್ವ ಯಾವ್ದ ಮೇಲೆ ದಾಳಿ ಮಾಡ್ತಾನೆ? ಕ್ಲಿಯೋಪಾತ್ರದ ಮೇಲೆ ದಾಳಿಯನ್ನು ಮಾಡಿ ಆಕೆಯನ್ನು ಉಳಿಸಿಕೊಳ್ತಾನೆ. ಆದರೆ ಆ ಕ್ಲಿಯೋಪಾತ್ರಗೆ ಅವನ ಒಂದು ದುರ್ಗುಣ ತಿಳಿಯುತ್ತದೆ. ಅದನ್ನು ತನ್ನ ಯುದ್ಧದ ಸಂಪತ್ತನ್ನು ಕೊಂಡೊಯ್ಯುವ ಸಂದರ್ಭದಲ್ಲಿ ಉದ್ದೇಶವನ್ನು ತಿಳಿದು ಕ್ಲಿಯೋಪಾತ್ರ ಅಂತಕ್ಕಂಥವನು ತನ್ನನ್ನು ತೆಗೆದುಕೊಳ್ತಾನೆ ಹೋಗ್ತಾನೆ ಅಂತಕ್ಕಂಥ ಒಂದು ಮನವನ್ನು ತಿಳಿದು ವಿಷವನ್ನು ಸೇವಿಸಿ ಮರಣವನ್ನು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅಂದಿನಿಂದ ಈಜಿಪ್ಟ್ ಅಂತಕ್ಕಂಥದ್ದು ರೋಮನ್ನರ ಒಂದು ಪ್ರಾಂತ್ಯವಾಗಿ ಉಳಿಯುತ್ತೆ. ನೋಡಿ, ಐಕೋಸೋಸ್ ಅಂತಕ್ಕಂಥವರು ಸಂಪತ್ತನ್ನು ದೋಚಿ ಜನರ ಒಂದು ಪ್ರೀತಿ ವಿಶ್ವಾಸಗಳಿಗೂ ವಿದೇಶರಾಗಿ ಮಾಡಿ ತೆರಿಗೆಯನ್ನು ವಶಪಡಿಸ್ಕೊಂಡು ಆನಂತರ ಸಾಮಾನ್ಯ ಶಕ ಪೂರ್ವ 1700ರಲ್ಲಿ ತೆಬಿಸೇನ್ ಅಂತಕ್ಕಂಥವ್ರು ಒಂಥರಕ್ಕೆ ಸೇರಿ ಅದಾದ ನಂತರ ಸಡನ್ ಮತ್ತೆ ಈಜಿಪ್ಟ್ ಅಂತಕ್ಕಂಥ ವಶವಾದ ತಕ್ಷಣ ತೆಬಿಸೀನ್ ಅಂತಕ್ಕಂಥವ್ರನ್ನ ಹೈಕ್ಸೋಸೋನು ಅಂತಕ್ಕಂಥ ಮನೆತನವನ್ನು ಸೋಲಿಸುವುದರ ಮೂಲಕ ಈಜಿಪ್ಟ್ ಅಂತಕ್ಕಂಥ ಸ್ವತಂತ್ರ ಆಗುತ್ತೆ. ಮತ್ತೊಂದು 1000 ವರ್ಷ ಆಯ್ಕೆ ಅಂದಾಗ ಸಡನ್ ಪಲ್ಸನ್ ಅಂತಕ್ಕಂಥವ್ರನ್ನ ವಶಪಡಿಸ್ಕೊಳ್ತಾರೆ. ಆಮೇಲೆ ಪರ್ಷಿಯಾದರೆ ಕೈಬಾಸಿಸ್ ಅಂತಕ್ಕಂಥವನು ಈಜಿಪ್ಟನ್ನು ವಶಪಡಿಸ್ಕೊಳ್ತಾರೆ. ಆಮೇಲೆ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ವಶಪಡಿಸ್ಕೊಳ್ತಾರೆ. ಅದಾದ ನಂತರ ರೋಮನ್ನರು ಅಂತಕ್ಕಂಥವ್ರು ಬರ್ತಾರೆ. ರೋಮನ್ನರ ಒಂದು ಕಾಲದಲ್ಲಿ ಕ್ಲಿಯೋಪಾತ್ರ ಅಂತಕ್ಕಂಥ ಹೋರಾಟ ಮಾಡ್ತಾರೆ. ಆನಂತರ ಅಗಸ್ಟಿಸ್ ಅಂತಕ್ಕಂಥವ್ರು ರೋಮನ್ನರ ಸೀಸರ್ನ ಒಂದು ಅಳಿಯನಾಗಿರ್ತಕ್ಕಂಥ ಅಗಸ್ಟಿಸ್ ಅಂತಕ್ಕಂಥವನು ದಾಳಿ ಮಾಡಿ ಅತ್ಯಂತ ಸುಂದರ ಮತ್ತು ಬಹು ಸುಂದರತೆಯಿಂದ ಹೊಂದಿರತಕ್ಕಂಥ ಈಕೆ ಬಹುರೂಪಿ ಸುಂದರಿಯಾಗಿರುವುದರಿಂದ ಆಕೆ ಮೇಲೆ ಯುದ್ಧ ಮಾಡೋದಕ್ಕೆ ರೋಮನ್ನರು ಹೆದರ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅಗಸ್ಟಸ್ ಅಂತಕ್ಕಂಥವನು ದಾಳಿ ಮಾಡಿ ಆಕೆಯನ್ನು ಉಳಿಸಿ ಆ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾನೆ. ಆದರೆ ಸಂಪತ್ತನ್ನು ಕೊಂಡೊಯ್ಯುವ ಜೊತೆಯಲ್ಲಿ ಆಕೆಯನ್ನು ಜೊತೆಯಲ್ಲಿ ಕರೆದುಕೊಳ್ಳುವುದಕ್ಕೆ ಈ ಒಂದು ಯೋಜನೆಯನ್ನು ಹಾಕೊಂಡಿರ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಕ್ಲಿಯೋಪಾತ್ರ ಅಂತಕ್ಕಂಥವರು ವಿಷವನ್ನು ಸೇರಿಸಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಹೀಗೆ ಈಜಿಪ್ಟ್ ಅಂತಕ್ಕಂಥದ್ದು ಕೊನೆಗೆ ರೋಮನ್ನರ ಪ್ರಾಂತ್ಯವಾಗಿಯೇ ಉಳಿಯುತ್ತೆ. ಇಂತಹ ಒಂದು ವ್ಯವಸ್ಥೆಯನ್ನು ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಹೊಂದಿತ್ತು. ಹೀಗೆ ಪ್ರಾಚೀನ ನಾಗರಿಕತೆಯಲ್ಲಿ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ತನ್ನದಾಗಿರ್ತಕ್ಕಂತಹ ದೇವಾಲಯಗಳು, ಮೂರ್ತಿ ಶಿಲ್ಪಗಳು, ಬರವಣಿಗೆ, ಸಂಗೀತ, ಭಾಷೆ, ಐರೋಗ್ರಫೀಸ್ ಆಗಿರ್ಬೋದು, ಪಿರಮಿಡ್ಗಳಾಗಿರ್ಬೋದು, ಮಮ್ಮಿಗಳು ಅಂತಕ್ಕಂಥ ಒಂದು ವ್ಯವಸ್ಥೆ, ಹಾಗೆ ಜನರು ಪೇರೋ ಅಂತಕ್ಕಂಥದನ್ನು ಕರೀತಕ್ಕಂಥ ಒಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ತನ್ನದೇ ಕೊಡುಗೆಯನ್ನು ನೀಡಿ ಪ್ರಾಚೀನ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಪಾತ್ರವನ್ನು ಪಡೆದುಕೊಂಡು ಹೆಚ್ಚು ಪ್ರಭಾವ ಬೀರುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಂಶವಾಗಿದೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಮನೆತನ ಒಂದು ಸಮಾಜದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪ್ರಪಂಚದ ಇತಿಹಾಸದಲ್ಲಿ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಒಂದನೇದಾಗಿರ್ತಕ್ಕಂಥದ್ದಲ್ಲಿ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೈಲ್ ನದಿ ಅಂತಕ್ಕಂಥದ್ದು ಎಷ್ಟು ನೀರಾವರಿಗಾಗಿ ಮತ್ತು ಒಂದು ವರಪ್ರಸಾದವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಜನರ ನೆಮ್ಮದಿಯಿಂದ ಬಾಳುವುದಕ್ಕಾಗಿ ಅಥವಾ ಅದು ವಾಸ ಮಾಡುವುದಕ್ಕಾಗಿ ಅಥವಾ ಆ ಒಂದು ಜಾಗದಲ್ಲಿ ಜನರಿಗೆ ಆಹಾರವನ್ನು ನೀಡುವುದರ ಮೂಲಕ ತಮ್ಮದೇ ಆಗಿರ್ತಕ್ಕಂತಹ ಕಲಾತ್ಮಕತೆಯನ್ನು ತೋರಿಸುವುದಕ್ಕಾಗಿ, ಅಷ್ಟೇ ಅಲ್ಲದೆ ಸಾವು ಬದುಕಿನ ಬಗ್ಗೆ ಮರಣದ ನಂತರ ಅವರಿಗೆ ನಂಬಿಕೆ ಉಳ್ಳವರಾಗಿದ್ದು ಸತ್ತ ದೇಹವನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ತಾ ಇದ್ರು, ಸಂರಕ್ಷಣೆ ಮಾಡಿ ಯಾವ ರೀತಿಯಾಗಿರ್ತಕ್ಕಂಥ ಪಿರಮಿಡ್ಗಳನ್ನು ರಚನೆ ಮಾಡಿದ್ರು, ಮರುಭೂಮಿ ಪ್ರದೇಶಗಳಲ್ಲಿ ಯಾವ ರೀತಿ ಮಾಡಿದ್ರು ಅಥವಾ ಬೆಟ್ಟ ನದಿ ಕಡಿಮೆ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ಒಟ್ಟಿಗೆ ಪಿರಮಿಡ್ ಅಂತಕ್ಕಂಥದ್ದು ಈಜಿಪ್ಟ್ನ ಒಂದು ಪ್ರಾಚೀನ ಇತಿಹಾಸದ ಒಂದು ಸ್ಮಾರಕಗಳಲ್ಲಿ ಒಂದಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಷ್ಟು
ಇವರ ಕಾಲದಲ್ಲಿ ಮತ್ತೆ ಸಾಮ್ರಾಜ್ಯ ಹೇಗೆ ಅಧಪತನವಾಗಿತ್ತು ಮತ್ತೆ ಯಾವ್ಯಾವ ಬಂದು ಈ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹೀಗೆ ನೋಡ್ರೆ ಮಕ್ಕಳ, ಇದುವರೆಗೂ ತಿಳಿದುಕೊಂಡಿರ್ತಕ್ಕಂಥ ವಿಷಯವನ್ನ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ನೀಡ್ತಿದ್ವಿ. ಈಜಿಪ್ಟ್ ನಾಗರಿಕತೆಯ ಒಂದು ಪ್ರಮುಖ ಕೊಡುಗೆಗಳನ್ನ ತಿಳಿಸಿ. ಎರಡನೇದಾಗಿರ್ತಕ್ಕಂಥ ಪ್ರಶ್ನೆ, ಈಜಿಪ್ಟ್ ನಾಗರಿಕತೆಯಲ್ಲಿ ನೈಲ್ ನದಿ ಅಂತಕ್ಕಂಥದ್ದು ಈಜಿಪ್ಟಿನ ವರಪ್ರಸಾದವಾಗಿದೆ. ಇದನ್ನು ಸಂಕ್ಷಿಪ್ತವಾಗಿ ಒಂದು ಚರ್ಚೆಯ ಮೂಲಕ ಒಂದು ಟಿಪ್ಪಣಿಯನ್ನ ಬರೆಯಿರಿ. ಹಾಗೆಯೇ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನಾಗರಿಕತೆಯಲ್ಲಿ ಆಳ್ವಿಕೆ ಮಾಡಿದ ರಾಜಮನೆತನದ ಬಗ್ಗೆ ಒಂದು ಟಿಪ್ಪಣಿಯನ್ನ ಬರೆಯಿರಿ. ಅರ್ಥ ಆಯ್ತಾ ಮಕ್ಕಳ? ನಿಮಗೆ ಗೊತ್ತಾಗಿದ್ರೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮಕ್ಕಳ.